ಎಲ್ಲರೂ ನಮಸ್ಕಾರ. ಇವತ್ತಿನ ಟಾಪಿಕ್ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಿರ್ತೀರಾ, ಆವಾಗ ಜ್ವರ ಬಂದುಬಿಡುತ್ತೆ. ಆಯಿತಾ? ಜ್ವರ ಬಂತು ಅಂದರೆ ಕನ್ಫರ್ಮ್ ಆಗಿಲ್ಲ, ಇನ್ನೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಲ್ಲ, ನೀವು ಟ್ರೈ ಮಾಡ್ತಾ ಇದ್ದೀರಾ, ಆವಾಗ ಜ್ವರ ಬಂದರೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಇರುತ್ತಾ? ನೀವು ಟ್ರೈ ಮಾಡ್ತಾ ಇದ್ದೀರಾ, ಕನ್ಫರ್ಮ್ ಆಗಿಲ್ಲ ಪ್ರೆಗ್ನೆನ್ಸಿ, ಆದರೆ ಪ್ರೆಗ್ನೆಂಟ್ ಆಗ್ತೀವಾ ಜ್ವರ ಬಂದರೆ ಅಂತ ಇವತ್ತಿನ ಟಾಪಿಕ್. ಓಕೆ, ಯೂಶ್ವಲ್ಲಾಗಿ ಎಲ್ಲರಿಗೂ ಇರುತ್ತೆ. ಯಾಕಂತಂದರೆ ಜ್ವರ ಅಂತಂತಂದರೆ ತುಂಬ ಹೀಟ್ ಇರುತ್ತಲ್ವ ಬಾಡಿ. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ತುಂಬ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇತ್ತು ಅಂತಂತಂದರೆ ಕನ್ಸೀವ್ ಆಗಲ್ಲ ಅಂತಂತ ಹೇಳ್ತಾರೆ. ಸೊ ಹಾಗಾಗಿ ತಂಪಾಗಿ ಒಬ್ಬೊಬ್ಬರದ್ದು ಬೇಸಿಕಲಿ ಹೀಟ್ ಬಾಡಿ ಇದ್ದಂಥವ್ರಿಗೆ ರಾಗಿ ಗಂಜಿ ತೊಗೊಳೋದಕ್ಕೆ ಹೇಳ್ತಾರೆ. ಸೊ ದ್ಯಾಟ್ ಅವ್ರದ್ದು ಬಾಡಿ ಟೆಂಪ್ರೇಚರ್ ಕಮ್ಮಿ ಆಗಲಿ ಅಂತಂತ ಹೇಳ್ತಾರೆ. ನನ್ನ ಕೇಸಲ್ಲೂ ನನಗೆ ಹಾಗೆ ಆಗ್ತಾ ಇದ್ದಿದ್ದು, ತುಂಬ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇತ್ತು. ಡೈಲಿ ಬೇಸಿಸ್ ಮೇಲೆ ರಾಗಿ ಗಂಜಿನ ತೊಗೊತಾ ಇದ್ದೆ ನಾನು. ಸೊ ಐ ಡೋಂಟ್ ನೋ ಯಾವ್ದು ನನಗೆ ವರ್ಕ್ ಆಯಿತು ಅಂತ ಸತ್ಯವಾಗಲೂ ಗೊತ್ತಿಲ್ಲ ನನಗೆ. ಬಟ್ ತೊಗೊತಾ ಇದ್ದಿದ್ದಂತೂ ನಿಜ. ಆ್ಯಂಡ್ ಥ್ರೂಔಟ್ ಪ್ರೆಗ್ನೆನ್ಸಿ ತೊಗೊಂಡಿರೋದು ನಿಜ. ರಾಗಿ ಮುದ್ದೆ ತಿಂದಿರೋದು ನಿಜ. ಆ್ಯಂಡ್ ರಾಗಿ ಗಂಜಿ ಕಂಪಲ್ಸರಿ ವಿತ್ ಮಜ್ಜಿಗೆ. ಆಯಿತಾ? ಒಂದು ಗ್ಲಾಸ್ ರಾಗಿ, ನಾನು ಮಜ್ಜಿಗೆ ಕುಡಿಯಲ್ಲ, ಮೊಸರು ತಿನ್ನಲ್ಲ, ಹಾಲು, ಹಾಲಿನ ಕೆನೆ, ಬೆಣ್ಣೆ, ಮೊಸರು, ಕೆನೆ ಏನೂ ತಿನ್ನಲ್ಲ ಆ್ಯಕ್ಚುಲಿ. ಸೊ ಇಟ್ ವಾಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಮೀ. ಅಂದ್ರೂ ಈ ಮಗು ಸಲುವಾಗಿ ರಾಗಿ ಗಂಜಿ ಡೈಲಿ ಬೇಸಿಸ್ ಮೇಲೆ ಒಂದು ಗ್ಲಾಸ್ ರಾಗಿ ಗಂಜಿನ ನಾನು ಕುಡಿತಾ ಇದ್ದೆ. ಓಕೆ, ಸೊ ಇದು ಯಾವಾಗ ಬೇಸಿಕಲಿ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇತ್ತು, ಅದರಿಂದ ನಮ್ಗೆ ಆಗ್ತಾ ಇಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ರು ಅಂತಂತಂದರೆ ಆವಾಗ ಮಾಡೋಂಥದ್ದು. ನಾನು ಹಾಗೆ ಮಾಡಿದ್ದು. ಬಟ್ ಈಗ ಬೇಸಿಕಲಿ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇತ್ತು, ದಟ್ ಈಸ್ ಡಿಫ್ರೆಂಟ್. ಆದರೆ ನಾರ್ಮಲ್ ಬಾಡಿ ಟೆಂಪ್ರೇಚರ್ಗಿಂತ ಜ್ವರ ಬಂದು ನಿಮ್ಮ ಬಾಡಿ ಟೆಂಪ್ರೇಚರ್ ಪರ್ಟಿಕ್ಯುಲರ್ ಟೈಮ್ ಡ್ಯೂರೇಷನಲ್ಲಿ ಜಾಸ್ತಿ ಆಗುತ್ತೆ ಅಲ್ವಾ ಜ್ವರ ಇದ್ದವಾಗ. ಸೊ ಆ ಟೈಮಲ್ಲಿ ನೀವು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಸೊ ಆಗುತ್ತಾ ಅನ್ನೋದು ಸಹಜ, ಎಲ್ಲರಿಗೂ ಬರುತ್ತೆ. ಆ್ಯಂಡ್ ರೀಸೆಂಟಾಗಿ ಒಬ್ಬರು ಕಾಮೆಂಟ್ ಹಾಕಿದರು, ಇಂಪ್ಲಾಂಟೇಷನ್ ಟೈಮಲ್ಲಿ ಅವರಿಗೆ ತುಂಬ ಜ್ವರ ಕೆಮ್ಮು ಜಾಸ್ತಿ ಆಗಿ ಇಂಪ್ಲಾಂಟೇಷನ್ ಫೇಲ್ ಆಗಿದೆ ಅಂತಂತಲೂ ಹೇಳಿದರು. ಆ್ಯಂಡ್ ಮಿಸ್ಕ್ಯಾರೇಜ್ ಆಗಿದೆ ಅಂತಲೂ ಒಬ್ಬರು ಹೇಳಿದರು. ಸೊ ಎರಡು ಪಾಸಿಬಲ್ಲ, ಆಗುತ್ತಾ ಹೀಗೆ ಅನ್ನೋದೇ ಇವತ್ತಿನ ಟಾಪಿಕ್. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಜ್ವರದಲ್ಲೂ ಸುಮಾರಷ್ಟು ವೆರೈಟಿ ಇದೆ. ಆಯಿತಾ? ಅಂಥ ಜ್ವರಗಳಲ್ಲಿ ನಾರ್ಮಲ್ ಫೀವರ್, ಸುಮ್ಮನೆ ಒಂದು ಸ್ವಲ್ಪ ಮೈ ಬೆಚ್ಚಗಾಗಿದೆ, ಜ್ವರ ಬಂದಿದೆ ಅನ್ನೋದು ಗೊತ್ತಾಗ್ತಿದೆ. ಆದರೆ ಕನ್ಸಿಸ್ಟೆಂಟಾಗಿ ತುಂಬ ದಿವಸದವರೆಗೂ ಇಲ್ಲ. ನಾರ್ಮಲ್ ಆಗಿ ಫೀವರ್ ಬಂದು ಒಂದು ಫ್ಯೂ ಡೇಸಿಗೆ ಅದು ಹೋಗಿದೆ, ತುಂಬ ಟೆಂಪ್ರೇಚರ್ ಜಾಸ್ತಿ ಇಲ್ಲ. ಆ್ಯಂಡ್ ಈ ಹೈ ಟೆಂಪ್ರೇಚರಿಂದ ಜ್ವರದಿಂದ ಮೆನ್ಸ್ಟ್ರಲ್ ಸೈಕಲ್ ಯಾವುದೇ ರೀತಿಯಾಗಿ ಅಫೆಕ್ಟ್ ಆಗಿಲ್ಲ, ಓವ್ಯುಲೇಷನ್ ಅಫೆಕ್ಟ್ ಆಗಿಲ್ಲ ಅನ್ನುವಂತಹ ಸಿಚುವೇಶನ್ ಇತ್ತು ಅಂತಂತಂದರೆ ನೀವು ಕನ್ಸೀವ್ ಆಗೋದನ್ನು ಈ ಜ್ವರ ತಡೆಯೋದಿಲ್ಲ. ಓಕೆ, ನಿಮ್ಮ ಜ್ವರದಿಂದ ಓವ್ಯುಲೇಷನ್ ಅಫೆಕ್ಟ್ ಆಗಬಾರ್ದು, ಮೆನ್ಸ್ಟ್ರಲ್ ಸೈಕಲ್ ಅಫೆಕ್ಟ್ ಆಗಬಾರ್ದು. ಅವೆರಡು ನಾರ್ಮಲ್ ಆಗಿ ಆಯಿತು ಅಂತಂತಂದರೆ ಆಬ್ವಿಯಸ್ಲಿ ನೀವು ಕನ್ಸೀವ್ ಆಗ್ತೀರಾ. ಅಕಾರ್ಡಿಂಗ್ಲಿ ನೀವು ಓವ್ಯುಲೇಷನ್ ಟೈಮಲ್ಲಿ ಟ್ರೈ ಮಾಡಿದ್ರೆ. ಓಕೆ, ಬಟ್ ಯಾವಾಗ ಟೆಂಪ್ರೇಚರ್ ತುಂಬ ಜಾಸ್ತಿ ಇರುತ್ತೆ, ಅಂದರೆ ಬಾಡಿ ತಾಪಮಾನ ತುಂಬ ಜಾಸ್ತಿ ಇರುತ್ತೆ, ಜ್ವರದ ತಾಪ ತುಂಬ ಜಾಸ್ತಿ ಇತ್ತು ಅಂತಂತಂದರೆ, ಎಷ್ಟು ದಿವಸದವರೆಗೂ, ಸುಮಾರು ದಿವಸದವರೆಗೂ ತುಂಬ ಜಾಸ್ತಿ ಇತ್ತು ಅಂತಂತಂದರೆ ಈ ಜ್ವರ ಓವ್ಯುಲೇಷನನ್ನು ಏನು ಮಾಡಿದೆ ಅಫೆಕ್ಟ್ ಮಾಡುತ್ತೆ. ಓಕೆ, ಹೇಗೆ ಅಫೆಕ್ಟ್ ಮಾಡುತ್ತೆ ಅಂತಂತಂದರೆ, ತುಂಬ ಜಾಸ್ತಿ ಟೆಂಪ್ರೇಚರ್ ಇರೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದವಾಗ ಎಗ್ ಕ್ವಾಲಿಟಿ ಆ್ಯಂಡ್ ಎಗ್ ಡೆವಲಪ್ಮೆಂಟು ಕೂಡ ಅಫೆಕ್ಟ್ ಆಗುತ್ತೆ. ಯಾವಾಗ ಎಗ್ ಕ್ವಾಲಿಟಿ ಆ್ಯಂಡ್ ಡೆವಲಪ್ಮೆಂಟ್ ಅಫೆಕ್ಟ್ ಆಗುತ್ತೆ, ಆವಾಗ ಓವ್ಯುಲೇಷನ್ ಸ್ವಲ್ಪ ಡಿಲೇ ಆಗಬಹುದು, ಅಥವಾ ಆ ಸೈಕಲಲ್ಲಿ, ಆ ಪರ್ಟಿಕ್ಯುಲರ್ ತಿಂಗಳಲ್ಲಿ ಓವ್ಯುಲೇಷನ್ ಆಗದೇನೂ ಕೂಡ ಇರಬಹುದು. ಓಕೆ, ಈ ಥರ ಪರಿಸ್ಥಿತಿ ಇದ್ದವಾಗ ನಿಮಗೆ ಗೊತ್ತಾಗೋದಿಲ್ಲ ಓವ್ಯುಲೇಷನ್ ಯಾವಾಗ ಆಗಿದೆನೋ ಇಲ್ವೋ ಅನ್ನೋದೂ ಗೊತ್ತಾಗಲ್ಲ. ಆ್ಯಂಡ್ ಆಗಿದ್ದರೆ ಯಾವಾಗ ಆಗಿದೆ ಅನ್ನೋದೂ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. ಓಕೆ, ಇದೆಲ್ಲ ಆಗೋದು ಯಾವುದರಿಂದ? ಹೈ ಟೆಂಪ್ರೇಚರಿಂದ. ತುಂಬ ಟೆಂಪ್ರೇಚರ್ ಇದ್ದು ಸುಮಾರು ದಿವಸದವರೆಗೂ ತುಂಬ ಹೈ ಟೆಂಪ್ರೇಚರ್ ಹಾಗೇ ಮೇಂಟೈನ್ ಆಗ್ತಾ ಇತ್ತು ಅಂತಂದರೆ ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಓವ್ಯುಲೇಷನ್ ಆಗದೇನೂ ಇರಬಹುದು, ಆದ್ರೂ ಡಿಲೇ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಈ ಎರಡು ಕೇಸಲ್ಲಿ ನಿಮಗೆ ಗೊತ್ತಾಗಲ್ಲ ಓವ್ಯುಲೇಷನ್ ಯಾವಾಗ ಆಗಿದೆ ಅಂತ. ಓಕೆ, ಓವ್ಯುಲೇಷನ್ ಟೈಮಲ್ಲಿ ಟ್ರೈ ಮಾಡಿದ್ರೆ ತಾನೇ ಕನ್ಸೀವ್ ಆಗೋದು. ಸೊ ಓವ್ಯುಲೇಷನ್ನೇ ಕ್ಯಾಲ್ಕುಲೇಷನ್ ಸರಿ ಆಗಿಲ್ಲ,
ನಿಮಗೆ ಓವ್ಯುಲೇಷನ್ ಯಾವಾಗ ಆಗಿದೆ ಅನ್ನೋದೇ ಪ್ರಿಡಿಕ್ಷನ್ನೇ ಸರಿ ನೀವು ಮಾಡಿಲ್ಲ ಅಂತಂದವಾಗ ಮಿಸ್ಕ್ಯಾಲ್ಕುಲೇಷನ್. ಇದರಿಂದ ನೀವು ಓವ್ಯುಲೇಷನ್ ಆದವಾಗ ಟ್ರೈ ಮಾಡಬೇಕು. ಓವ್ಯುಲೇಷನ್ ಆದ ಮೇಲೆ ಅಥವಾ ಓವ್ಯುಲೇಷನ್ಕಿಂತ ಮುಂಚೆ ಮಾಡಿದ್ರು, ಓವ್ಯುಲೇಷನ್ಕಿಂತ ಮುಂಚೆ 1 ದಿವಸ ಮುಂಚೆ ಮಾಡಿದ್ರು, 2 ಡೇಸ್ ಮುಂಚೆ ಮಾಡಿದ್ರು ನಿಮಗೆ ಚಾನ್ಸಸ್ ಇರುತ್ತೆ. ಓಕೆ, ಯಾಕೆ ಆ್ಯಕ್ಚುಲಿ ಹೇಳಬೇಕಂದ್ರೆ 2 ಡೇಸ್ ಅಲ್ಲ, 5 ಡೇಸ್ವರೆಗೂ ಬಫರ್ ಇರುತ್ತೆ. ಯಾಕೆ ಅಂದರೆ ಸ್ಪರ್ಮು 5 ಡೇಸ್ವರೆಗೂ ಸ್ಟೇ ಆಗುತ್ತೆ. ಸೊ ಹಾಗಾಗಿ ನೀವು 5 ಡೇಸ್ ಹಿಂದೆ ಇಂಟರ್ಕೋರ್ಸ್ ಮಾಡಿದ್ರಿ ಅಂತಂತಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಬಟ್ ಆಲ್ರೆಡಿ ಜ್ವರದೊಳಗೆ ಇರ್ತೀರ, ವಾಟ್ ಎಲ್ಸ್ ಯು ಕ್ಯಾನ್ ಡೂ, ಆಯಿತಾ? ಸೊ ಹಾಗಾಗಿ ಮಿಸ್ಕ್ಯಾಲ್ಕುಲೇಷನ್ನಿಂದ ನೀವು ಆ ಟೈಮಲ್ಲಿ ಇಂಟರ್ಕೋರ್ಸ್ ಮಾಡದೇ ಇರಬಹುದು. ಹೈ ಫೀವರ್ ಇರುತ್ತೆ ಆಬ್ವಿಯಸ್ಲಿ. ಸೊ ಈ ಎಲ್ಲ ಇದರಿಂದ ಪ್ರೆಗ್ನೆಂಟ್ ಆಗೋದು ಒಂದು ಸ್ವಲ್ಪ ಕಷ್ಟ. ಓಕೆ, ಕಷ್ಟ ಆಗೋದೇ ಇಲ್ಲ ಅಂತಲ್ಲ. ಅಗೇನ್ ಇಫ್ ಯು ಪ್ರಿಡಿಕ್ಟ್ ಕರೆಕ್ಟ್ಲಿ, ನೀವು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿ ಓವ್ಯುಲೇಷನ್ ಆಯಿತು, ಎಗ್ ಡೆವಲಪ್ಮೆಂಟು ಚೆನ್ನಾಗಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ ಅಂತಂತಂದರೆ ಆಬ್ವಿಯಸ್ಲಿ ಯು ಕ್ಯಾನ್ ಕನ್ಸೀವ್, ಆಯಿತಾ? ಬಟ್ ಇಲ್ಲ, ಜ್ವರದ ತಾಪಮಾನ ಜಾಸ್ತಿಯಾಗಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿಯಾಗಿ ಓವ್ಯುಲೇಷನ್ ಕೂಡ ಅಫೆಕ್ಟ್ ಆಯಿತು ಅಂತಂತಂದರೆ ಆ ಟೈಮಲ್ಲಿ ನೀವು ಕನ್ಸೀವ್ ಆಗೋದು ಕಷ್ಟ ಆಗುತ್ತೆ. ಕಷ್ಟ ಇನ್ ದ ಸೆನ್ಸ್ ನಿಮಗೆ ಓವ್ಯುಲೇಷನ್ ಯಾವಾಗ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಸೊ ಓವ್ಯುಲೇಷನ್ ಟೈಮಲ್ಲಿ ನಾವು ಟ್ರೈ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ನೀವು ಟ್ರೈ ಮಾಡಲಿಲ್ಲ ಅಂತಂದರೆ ಕನ್ಸೀವ್ ಆಗಲ್ಲ ಅಷ್ಟೇ. ಓಕೆ, ಸಪೋಸ್ ಏನಾದರೂ ಫೀವರು ಇನ್ಫೆಕ್ಷನ್ನಿಂದ ಬಂದಿತ್ತು ಅಂತಂದರೆ ಈ ಇನ್ಫೆಕ್ಷನಿಂದ ಯೂಟ್ರಸ್ ಎನ್ವಿರಾನ್ಮೆಂಟ್ ಅಂದರೆ ಯೂಟ್ರಸ್ ಒಳಗಡೆ ಯಾವ ರೀತಿಯಾದಂತಹ ವಾತಾವರಣ ಇರಬೇಕು ಅದು ಇರೋದಿಲ್ಲ. ಓಕೆ, ಸೊ ಇದರಿಂದ ಏನಾಗುತ್ತೆ, ಯೂಟ್ರಸ್ ಒಳಪದರ ಅಂದರೆ ಗರ್ಭಾಶಯದ ಒಳಪದರ ಎಂಡೋಮೆಟ್ರಿಯಮ್ ಅಂತ ಏನು ಕರಿತೀವಿ, ಅದರ ರಿಸೆಪ್ಟಿವ್ನೆಸ್ಸು ಕಮ್ಮಿ ಇರುತ್ತೆ, ಅಲ್ಟರ್ ಆಗುತ್ತೆ. ಅಂದರೆ ರಿಸೆಪ್ಟಿವ್ ಅಂತಂದರೆ ಎಂಬ್ರಿಯೋ ಫಾರ್ಮ್ ಆಗೋದು ಫೆಲೋಪಿಯನ್ ಟ್ಯೂಬಲ್ಲಿ, ಫೆಲೋಪಿಯನ್ ಟ್ಯೂಬಿಂದ ಯೂಟ್ರಸ್ಸಿಗೆ ಬಂದಾದಮೇಲೆ ಯೂಟ್ರಸ್ ವಾಲಿಗೆ ಹೀಗೆ ಅಂಟ್ಕೋಬೇಕಲ್ಲ, ಇದನ್ನು ಇಂಪ್ಲಾಂಟೇಷನ್ ಅಂತ ಹೇಳ್ತಾರೆ. ಸೊ ಹೀಗೆ ಹೋಗಿ ಹೀಗೆ ಅಂಟ್ಕೋಬೇಕು, ಇದೇ ಇಂಪ್ಲಾಂಟೇಷನ್. ಯಾವಾಗ ಯೂಟ್ರಸ್ಸು ಬಾರಪ್ಪ ನನ್ನನ್ನು ಅಂಟ್ಕೋ, ಐ ಆಮ್ ವೆಲ್ಕಮಿಂಗ್ ಪೊಸಿಷನಲ್ಲಿ ಇರೋದಿಲ್ಲ, ರಿಸೆಪ್ಟಿವ್ ಪೊಸಿಷನಲ್ಲಿ ಇರೋದಿಲ್ಲ, ಆವಾಗ ಇಂಪ್ಲಾಂಟೇಷನ್ನು ಆಗೋದಿಲ್ಲ. ಸೊ ಯಾರ್ದಾದ್ರೂ ಮನೆಗೆ ನೀವು ಹೋಗ್ತಿದ್ದೀರಾ ಅಂತಂತಂದರೆ ಅವ್ರು ಒಳಗೆ ಬಾ ಅಂತಂತ ಹೇಳಿ ನಿಮ್ಮನ್ನ ವೆಲ್ಕಮ್ ಮಾಡಿದ್ರೆ ತಾನೇ ನೀವು ಹೋಗಿ ಒಳಗಡೆ ಹೋಗೋದು. ಆಬ್ವಿಯಸ್ಲಿ ನಿಮ್ಮ ಮಕ್ಕದ ಮೇಲೇ ಬಾಗಿಲು ಹಾಕಿದರೆ ಯಾರು ಹೋಗ್ತಾರೆ ಒಳಗಡೆಗೆ? ಅಟ್ಲೀಸ್ಟ್ ಫೋರ್ಸ್ಫುಲ್ಲಿನಾದರೂ ನೀವು ಹೋಗೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೇಮ್ ಥಿಂಗ್ ಹಿಯರ್ ಆಲ್ಸೋ. ಎಂಡೋಮೆಟ್ರಿಯಮು ರಿಸೆಪ್ಟಿವ್ ಇತ್ತು ಅಂತಂದರೆ ಮಾತ್ರ ಇಂಪ್ಲಾಂಟೇಷನ್ ಸಕ್ಸಸ್ ಆಗುತ್ತೆ. ಓಕೆ, ಈ ಎಂಬ್ರಿಯೋಗೆ ಬಂದು ನನ್ನ ಅಂಟ್ಕೋ ಅಂತ ಈ ಎಂಡೋಮೆಟ್ರಿಯಮ್ ಹೇಳಿದರೆ ಮಾತ್ರ ಹಿಂಗೆ ಬಂದು ಅಂಟ್ಕೊಳ್ಳುತ್ತೆ. ಅದರ್ವೈಸ್ ಇದು ಬಂದು ಬಾರಪ್ಪ ಅಂತ ಹೇಳಿಲ್ಲ ಅಂತಂತಂದರೆ ಆಗೋದಿಲ್ಲ. ಓಕೆ, ಸೊ ಹೈ ಫೀವರು ಇನ್ಫೆಕ್ಷನ್ನಿಂದ ಆಗಿತ್ತು ಅಂತಂತಂದರೆ ಆ ಇನ್ಫೆಕ್ಷನ್ನಿಂದ ಈ ರಿಸೆಪ್ಟಿವ್ನೆಸ್, ನಿಮಗೆ ಎಂಡೋಮೆಟ್ರಿಯಮ್ ರಿಸೆಪ್ಟಿವ್ನೆಸ್ಸು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ. ಇಂಪ್ಲಾಂಟೇಷನ್ ಫೇಲ್ ಆಯಿತು ಅಂತಂತಂದರೆ ಮಗು ಹೇಗೆ ಬೆಳೆಯುತ್ತೆ ಅಲ್ವಾ? ಸೊ ಇಂಪ್ಲಾಂಟೇಷನ್ ಆದಮೇಲೆ ಮಗು ಬೆಳೆಯೋದು. ಸೊ ಕನ್ಸೀವ್ ಆಗೋಕ್ಕೆ ಆಗೋದಿಲ್ಲ ಇಂಪ್ಲಾಂಟೇಷನ್ ಫೇಲ್ ಆಯಿತು ಅಂತಂತಂದರೆ. ಇನ್ನು ಕನ್ಸೀವ್ ಆಗಿಬಿಟ್ಟಿದ್ದೀರಾ, ಅರ್ಲಿ ಪ್ರೆಗ್ನೆನ್ಸಿ ಅಂತಂದರೆ 2 ಮಂತ್ಸು ವಿದಿನ್ 3 ಮಂತ್ಸ್. ಓಕೆ, ಸೊ ಫಸ್ಟ್ ಟ್ರೈಮೆಸ್ಟರು ಅಂದರೆ ಅರ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೈ ಫೀವರ್ ಅಂತಂದರೆ 101 ಡಿಗ್ರಿಗಿಂತ ಜಾಸ್ತಿ ಆದಂತಹ ಟೆಂಪ್ರೇಚರು ಸುಮಾರು ದಿವಸದವರೆಗೂ ಇತ್ತು, ಮೆಡಿಸಿನ್ ತೊಗೊಂಡ್ರೂ ಕಮ್ಮಿ ಆಗ್ತಾ ಇಲ್ಲ ಅನ್ನೋ ಥರ ಏನಾದರೂ ಇತ್ತು, ಪರ್ಸಿಸ್ಟೆಂಟಾಗಿ ಲಾಂಗ್ ಡ್ಯೂರೇಷನ್ವರೆಗೂ ಇತ್ತು ಅಂತಂತಂದರೆ ಮಿಸ್ಕ್ಯಾರೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಇಲ್ಲ ಮಿಸ್ಕ್ಯಾರೇಜಿಂದ ತಪ್ಪಿಸ್ಕೊಂಡ್ರೂ ಬರ್ತ್ ಡಿಫೆಕ್ಟ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಬರ್ತ್ ಡಿಫೆಕ್ಟ್ಸ್ ಅಂತಂದರೆ ಬ್ರೈನ್ ಡಿಫೆಕ್ಟ್ಸ್ ಆಗಿರಬಹುದು ಅಥವಾ ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ಸು ಆಗಿರಬಹುದು. ಲೈಕ್ ಬರ್ತ್ ಡಿಫೆಕ್ಟ್ಸಲ್ಲಿ ಬ್ರೈನ್ ಡಿಫೆಕ್ಟ್ಸು ಆಗಿರ್ಬೋದು, ಲೈಕ್ ಸೀಳು ತುಟಿ ಅಂತಂತ ಹೇಳ್ತಾರಲ್ಲ, ಹಿಂಗೆ ತುಟಿಂಗ್ ಸೀಳೆ ಹುಟ್ಟಿರ್ತಾರಲ್ಲ ಆ ಥರ ಆಗಿರ್ಬೋದು. ಬರ್ತ್ ಡಿಫೆಕ್ಟ್ಸಲ್ಲಿ ಸುಮಾರಷ್ಟು ವೆರೈಟಿ ಇದೆ. ಯಾವುದೇ ಥರನಾದಂತಹ ಬರ್ತ್ ಡಿಫೆಕ್ಟು ಬರುವಂತಹ ಸಾಧ್ಯತೆ ಇದೆ. ಬ್ರೈನ್ ಡಿಫೆಕ್ಟ್ಸು ಆಗಿರ್ಬೋದು, ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ ಕೂಡ ಆಗಿರಬಹುದು. ಓಕೆ, ಸೊ ಹೈ ಟೆಂಪ್ರೇಚರು 101 ಡಿಗ್ರಿಗಿಂತ ಜಾಸ್ತಿ ಇದ್ದು ಸುಮಾರಷ್ಟು ದಿವಸದವರೆಗೂ ಇತ್ತು ಅಂತಂತಂದರೆ ಈ ಥರ ಮಿಸ್ಕ್ಯಾರೇಜ್ ಕೂಡ ಆಗಬಹುದು ಅಥವಾ ಬರ್ತ್ ಡಿಫೆಕ್ಟ್ಸ್ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಇದ್ರ ಜೊತೆಗೆ ಜ್ವರದ ಜೊತೆಗೆ ಕೆಮ್ಮು ಕೂಡ ತುಂಬ ಸಿವಿಯರಾಗಿ ಕೆಮ್ಮು ಬರ್ತಾ ಇತ್ತು ಅಂತಂದರೆ ಪ್ರೆಗ್ನೆಂಟ್ ಇದ್ದಾಗ ಕೆಮ್ಮು ಬರಬಾರ್ದು, ಕೆಮ್ಮು ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅಂತಂತ ಹೇಳಿ ಸುಮಾರು ಜನ ಹೇಳ್ತಾರೆ. ಕೆಲವೊಂದು ಜನಕ್ಕೆ ಬೈಕೆ ಇರುತ್ತೆ, ಚೇಪೆಕಾಯಿ ತಿನ್ನಬೇಕು ಅಂತಂದ ಅಂದರೆ ಪೇರ್ಲಣ್ಣು ತಿನ್ನಬೇಕು ಅಂತಂತೂ ತುಂಬ ಆಸೆ ಆಗ್ತಾ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ. ಸೊ ಯೂಶ್ವಲ್ ಆಗಿ ಚೇಪೆಕಾಯಿ ತಿನ್ನಬೇಡ ಅಂತಂತ ಹೇಳೋದೇ ಇದಕ್ಕೋಸ್ಕರ. ಓಕೆ, ಪೇರ್ಲಣ್ಣನ ತಿನ್ನಬೇಡ ಅಂತಂತ ಹೇಳೋದೇ ಅದಕ್ಕೋಸ್ಕರ. ಕೆಮ್ಮು ಬರುವಂತಹ ಸಾಧ್ಯತೆ ಇರುತ್ತೆ ಅಂತಂತ ಹೇಳಿ ತಿನ್ನಬೇಡ ಅಂತಂತ ಹೇಳ್ತಾರೆ. ಸೊ ಕೆಮ್ಮು ಬಂತು ಅಂತಂತಂದರೆ ಮಿಸ್ಕ್ಯಾರೇಜ್ ಆಗುತ್ತಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಕೆಮ್ಮು ಬಂದ ತಕ್ಷಣ ಮಿಸ್ಕ್ಯಾರೇಜ್ ಏನೂ ಆಗಲ್ಲ. ಯಾವಾಗ ನಾರ್ಮಲ್ ಕೆಮ್ಮು ಬಂತು ಅದರಿಂದ ಯಾವುದೇ ಥರನಾದಂತಹ ತೊಂದರೆ ಆಗೋದಿಲ್ಲ ಮಗುಗೆ. ಯಾವಾಗ
ಮೋರ್ ಸಿವಿಯರ್ ಇನ್ಫೆಕ್ಷನಸ್ ಕೆಮ್ಮಾಗಿದ್ದು ಲೈಕ್ ನಿಮೋನಿಯಾ ಥರದ್ದೇನಾದರೂ ಆಗಿತ್ತು ಅಂತಂತಂದರೆ ಆ ಟೈಮಲ್ಲಿ ನಮ್ಮ ದೇಹದ ತಾಯಿ ದೇಹದ ಇಮ್ಯೂನ್ ಸಿಸ್ಟಮು ವೀಕ್ ಆಗುತ್ತೆ, ಇದರಿಂದ ಮಗುಗೆ ಸ್ಟ್ರೆಸ್ ಆಗುತ್ತೆ. ಓಕೆ, ಸೊ ಇದನ್ನು ಬಿಟ್ಟರೆ ಬರೀ ಕೆಮ್ಮಿಂದನೇ ಮಿಸ್ಕ್ಯಾರೇಜ್ ಆಗೋದು ತುಂಬಾ ರೇರ್. ಅದು ಆಗಿದೆ ಅಂತಂದರೆ ಕೆಮ್ಮಿನ ಜೊತೆಗೆ ಮೇಜರ್ ಇನ್ಯಾವುದಾದ್ರೂ ರೀಸನ್ ಇದ್ದರೆ ಮಾತ್ರ ಆಗುತ್ತೆ. ಓಕೆ, ಸೊ ಹಾಗಾಗಿ ಥ್ರೂಔಟ್ ಪ್ರೆಗ್ನೆನ್ಸಿ ಕೆಮ್ಮು ಜ್ವರ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಸುಮಾರು ಜನ ಹೇಳ್ತಾರೆ. ಬಂತು ಅಂತಂದರೆ ಏನು ಮಾಡಕತ್ತೆ, ಯಾರಾದರೂ ಜ್ವರ ಬರಲಿ ಅಂತ ಹಂಗೆ ಮಾಡ್ತಾರಾ? ಇಲ್ಲ ಅಲ್ವಾ? ಸೊ ಜ್ವರ ಬಂದಿದೆ ಅಂತಂತಂದರೆ ಸೆಲ್ಫ್ ಮೆಡಿಕೇಷನ್ ದಯವಿಟ್ಟು ತೊಗೊಳೋದಕ್ಕೆ ಹೋಗ್ಬಿಡಿ. ಯಾವುದೋ ಒಂದು ಡೋಲೋನೋ ಯಾವುದೋ ಒಂದು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಪ್ರಿಸ್ಕ್ರೈಬ್ ಮಾಡಿಕೊಟ್ಟಿರುವಂತಹ ಮೆಡಿಸಿನನ್ನು ಇದಕ್ಕೆ ಮೆಡಿಕಲ್ ಶಾಪಿಗೆ ಹೋಗಿ ತೊಗೊಂಬಂದು ತೊಗೊಳ್ಳಿ. ಓಕೆ, ಅವ್ರು ಹೇಳಿದರು ಇವ್ರು ಹೇಳಿದರು, ಅವ್ರು ತೊಗೊಂಡ್ರು ಇವ್ರು ತೊಗೊಂಡು ಯಾವತ್ತೂ ಆ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಡಾಕ್ಟ್ರ್ ಏನು ಹೇಳಿದ್ದಾರೆ ಆ ಮೆಡಿಸಿನನ್ನು ಮಾತ್ರ ತೊಗೊಳ್ಳಿ. ಓಕೆ, ಇದಿಷ್ಟೇ ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಾಗ ಫೀವರ್ ಬಂದರೆ ಕಾಫ್ ಬಂದರೆ ಏನಾಗುತ್ತೆ ಅನ್ನೋದು, ಆಯಿತಾ? ನಾವು ಕನ್ಸೀವ್ ಆಗೋದಕ್ಕೆ ಸಾಧ್ಯನಾ ಅಂತನ್ನೋದು ಒಂದು ಏನದು ಸಮ್ಮಪ್ ಥರ ಹೇಳಬೇಕು ಅಂತಂತಂದರೆ, ಸಿವಿಯರ್ ಫೀವರ್ ಏನಾದರೂ ಒಂದು ಇನ್ಫೆಕ್ಷನ್ನಿಂದ ಫೀವರ್ ಬಂದು ಲಾಂಗ್ ಡ್ಯೂರೇಷನ್ವರೆಗೂ ಫೀವರ್ ಇದ್ದು ಪರ್ಸಿಸ್ಟೆಂಟಾಗಿ ತುಂಬ ಹೈ ಟೆಂಪ್ರೇಚರ್ ಇತ್ತು ಅಂತಂತಂದರೆ ಆ ಟೈಮಲ್ಲಿ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗಬಹುದು. ಆ್ಯಂಡ್ ಕನ್ಸೀವ್ ಆಗಿದ್ರಿ ಅಂತಂತಂದರೆ ಮಿಸ್ಕ್ಯಾರೇಜ್ ಆಗೋದು ಇಲ್ಲ ಬರ್ತ್ ಡಿಫೆಕ್ಟ್ಸ್ ಮಗು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಫೀವರ್ ಬಂದ ತಕ್ಷಣ ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ತೋರಿಸೋದು ತುಂಬಾ ಮುಖ್ಯ. ಓಕೆ, ನಾರ್ಮಲ್ ಫೀವರ್ ಎಲ್ಲ ಬಂದು 1 ದಿವಸ 2 ದಿವಸ ಮಾತ್ರ ಇತ್ತು, ತುಂಬ ಏನು ಟೆಂಪ್ರೇಚರ್ ಇಲ್ಲ ಅಂತಂತಂದರೆ ನೋ ನೀಡ್ ಟು ವರಿ. ಆ್ಯಂಡ್ ಓವ್ಯುಲೇಷನ್ ಮೆನ್ಸ್ಟ್ರಲ್ ಸೈಕಲ್ ಅಫೆಕ್ಟ್ ಆಗದೇ ಇರುವಂತಹ ಜ್ವರ ಬಂದಿತ್ತು ಅಂತಂತಂದರೆ ನೋ ಒನ್ ವಿಲ್ ಸ್ಟಾಪ್ ಯು. ಓಕೆ, ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಆ್ಯಂಡ್ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.